ಗೇಟು ಕಿತ್ತು ಹೋಗಿದ್ದರಿಂದ 2 ಟಿಎಂಸಿ ನೀರು ಕೆಳಗೆ ಭಾಗಕ್ಕೆ ಹೋಯಿತು. ರಾಜ್ಯದ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ನಾವು ಚರ್ಚೆ ಮಾಡಿದ್ದೀವಿ. ನಮ್ಮ ಮುಖ್ಯಮಂತ್ರಿಗಳ ಕಡೆಯಿಂದ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರವನ್ನು ಬರೆದಿದ್ದೀವಿ. ಈಗಾಗಿರ್ತಕ್ಕಂಥ ಒಂದು ಏನು ಗೇಟ್ ಕಿತ್ತು ಹಾನಿಯಾಗಿದೆ, ಇದರಲ್ಲಿ ನೀರು ಆಚೆಗಡೆ ಕೆಳಭಾಗಕ್ಕೆ ಹೋಗಿದೆ. ಇದು ಅನಿವಾರ್ಯವಾಗಿ ನಮಗಾಗಿರ್ತಕ್ಕಂಥದ್ದು. ಇದು 2 ಟಿಎಂಸಿ ನೀರು ನಮಗೆ ಅವಶ್ಯಕತೆ ಇದೆ. ಅದಕ್ಕೆ 2 ಟಿಎಂಸಿ ನೀರು ಬೇಸಿಗೆ ಕಾಲದಲ್ಲಿ ನೀವು ಬಿಡಕ್ಕೆ ಹತ್ತಿದ್ರೆ ಯಾವಾಗ ನದಿ ಒಣಗಿ ಹೋಗಿದ್ರೆ ನೀರು ಬೇಗನೆ ಬರಲ್ಲ. ಇದೇ ಸಂದರ್ಭದಲ್ಲಿ 2 ಟಿಎಂಸಿ ನೀರನ್ನು ಕೊಟ್ಟರೆ ನಮಗೆ ಬೇಸಿಗೆ ಕಾಲದ ನಿಭಾಯಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ 2 ಟಿಎಂಸಿ ನೀರನ್ನು ನಮಗೆ ಕೊಡಬೇಕು ಅಂತ ಹೇಳಿ ಅವ್ರಿಗೆ ವಿನಂತಿಯನ್ನು ಮಾಡ್ಕೊತೀವಿ. ಮತ್ತು ಅಲ್ಲಿ ಮುಖ್ಯಮಂತ್ರಿಗಳಿಗೆ, ಇಲ್ಲಿ ನೀರಾವರಿ ಸಚಿವರಿಂದ ಅಲ್ಲಿ ನೀರಾವರಿ ಸಚಿವರಿಗೆ ಒಂದು ಪತ್ರ ಬರ್ತದೆ. ಈ ಪತ್ರ ವ್ಯವಹಾರ ಮಾಡಿಕೊಂಡು ಈ ತಿಂಗಳ ಕೊನೆಗೆ ಅಥವಾ ಮುಂದಿನ ತಿಂಗಳ ಮೊದಲನೇ ವಾರ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳ ಸಮಯವನ್ನು ನಿಗದಿಪಡಿಸಿಕೊಂಡು, ಈಗೇನು ನಮ್ಮ ಮಹಾರಾಷ್ಟ್ರ ಗಡಿಯಿಂದ ಹಿಪ್ಪರಗಿ ಬ್ಯಾರೇಜ್ವರೆಗೆ ಎಡಕ್ಕೆ ಮತ್ತು ಬಲಕ್ಕೆ ಬರ್ತಕ್ಕಂಥ ಶಾಸಕರಿದ್ದಾರೆ, ಅವರು ಪಕ್ಷಾತೀತವಾಗಿ ಅವ್ರನ್ನೆಲ್ಲ ಕರ್ಕೊಂಡು ಉಪಮುಖ್ಯಮಂತ್ರಿಗಳನ್ನು ಕರ್ಕೊಂಡು ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಒಂದು 2 ಟಿಎಂಸಿ ನೀರನ್ನು ತಂದು ಬೇಸಿಗೆ ಕಾಲದಲ್ಲಿ ಆಗ್ತಕ್ಕಂಥ ಸಮಸ್ಯೆಯನ್ನ ಬಗೆಹರಿಸುವಂತ ನಿಟ್ಟಿನಲ್ಲಿ ಈಗಾಗಲೇ ನಾವು ಮತ್ತು ಉಪಮುಖ್ಯಮಂತ್ರಿಗಳು ಚರ್ಚೆ ಮಾಡಿದ್ದೀವಿ. ಸಮಯ ನಿಗದಿ ಆದ್ಮೇಲೆ ಖಂಡಿತವಾಗಿ ನಾವು ಹೋಗೋಣ. ಕೊಡ್ಲಿಕ್ಕೆ ಒಪ್ಪದೇ ಹೋದರೆ ಅವರೇನಾದರೂ ಹಣಕಾಸನ್ನು ಚಾರ್ಜ್ ಮಾಡೋದಾದ್ರೆ ಅದನ್ನು ನಮ್ಮ ರಾಜ್ಯ ಸರ್ಕಾರದಿಂದನಾದರೂ ತುಂಬಿ ನೀರು ತರುವಂಥ ಕೆಲಸ ಮಾಡೋಣ ಅಂತಕ್ಕಂಥದ್ದನ್ನು ಬೃಹತ್ ನೀರಾವರಿ ಸಚಿವರು ಆಗಿರ್ತಕ್ಕಂಥ ನಮ್ಮ ಪಕ್ಷದ ಅಧ್ಯಕ್ಷರು ಮತ್ತು ಈಗಿನ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ. ಇದನ್ನು ಸಂಪೂರ್ಣವಾಗಿ ನಾವು ಮುಖ್ಯಮಂತ್ರಿಗಳಿಗೂ ಕೂಡ ನಮ್ಮ ರಾಜ್ಯದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೂ ಕೂಡ ಇದರ ಬಗ್ಗೆ ಮನವರಿಕೆಯನ್ನು ಮಾಡಿ ಅವ್ರ ಮುಖಾಂತರ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳಿಗೂ ಮಾತನಾಡಿಸುವಂಥದ್ದನ್ನು ಮಾಡ್ತೀವಿ. ನಾವು ಡೆಲಿಗೇಷನ್ ಹೋಗ್ತೀವಿ. ಒಟ್ಟಾರೆ ಬೇಸಿಗೆ ಕಾಲದಲ್ಲಿ ನಮ್ಮ ರೈತರಿಗೆ ಆಗ್ತಕ್ಕಂಥ ಸಮಸ್ಯೆಯನ್ನ ಬಗೆಹರಿಸುವಂತ ನಾವು ಖಂಡಿತವಾಗಿಯೂ ಪ್ರಾಮಾಣಿಕವಾಗಿ ಮಾಡ್ತೀವಿ. ಸರ್, ಒಂದು ಟಿಎಂಸಿ ಖರ್ಚಂತಿರೋದಲ್ಲ, ನೀರು ಯಾರು ಕೂಡ ಇಲ್ಲಿವರೆಗೆ ಅಳತೆ ಮಾಡಿ ದುಡ್ಡು ತಗೊಂಡು ಈಗಾಗಲೇ ನಾವು ಸೂಚನೆಯನ್ನು ಕೊಟ್ಟಿದ್ದೀವಿ. ಇದಕ್ಕೆ ಕಾರಣ ಏನು, ಇದಕ್ಕೆ ಲೋಪ ಯಾರಿಂದಾಗಿದೆ, ಏನಾಗಿದೆ ಅದನ್ನ ಒಂದು ಅಧ್ಯಯನ ಮಾಡಿಕೊಂಡು ಸರ್ಕಾರಕ್ಕೆ ಪ್ರಸ್ತಾವನೆ ಕೊಡ್ರಿ. ಅಂಥದ್ದೇನಾದ್ರೆ ಇಲಾಖೆಯ ಇಂಜಿನಿಯರ್ಸ್ ಅಥವಾ ನಿರ್ವಹಣೆ ಮಾಡ್ತಕ್ಕಂಥವ್ರದ್ದು ಏನಾದ್ರೆ ಲೋಪ ಇದ್ರೆ ಅವ್ರ ಮೇಲೆ ಕಾನೂನು ಕ್ರಮ ತಗೊಳಕ್ಕೆ ಈಗಾಗಲೇ ನಾವು ತೀರ್ಮಾನ